ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ತಾತ ಪ್ರಣಮ್ ಸುಂದ್ರಣ್ಣ ಎಲ್ಲೇ ಇದ್ರು ಬೇಗ ಬನ್ನಿ, ನಂಗೆ ಹೊಟ್ಟೆ ಹಸಿತಿದೆ. ತಾತ ಮೀರಾ, ನಿಧಾನ ಕೆಲಸ ಮಾಡು. ಯಾಕಷ್ಟೊಂದು ಅವಸರ ಮಾಡ್ತೀಯಾ? ಓ, ನಾನ್ ಏನ್ ಕೆಲ್ಸ ಮಾಡಿದ್ರು ನನಗ್ ಬುದ್ಧಿ ಮಾತು ಹೇಳೋದು ತಪ್ಪಲ್ಲ. ಮೀರಾ, ಚೇರ್ನ ಎತ್ತಿಟ್ಟು ಕೂರಕ್ಕಾಗಲ್ವಾ? ಅದನ್ನ ಯಾಕಾಗಿ ಎಳಿತೀಯಾ? ಸೌಂಡ್ ಕೇಳಿದ್ರೆ ಇರಿಟೇಟ್ ಆಗುತ್ತೆ ನನಗೆ. ನಿನಗ್ ಶಬ್ದ ಇಷ್ಟ ಆಗ್ಲಿಲ್ಲ ಅಂದ್ರೆ ಅದು ನಿನ್ ಪ್ರಾಬ್ಲಮ್, ನನ್ ಪ್ರಾಬ್ಲಮ್ ಅಲ್ಲ. ಕಷ್ಟ ಆದ್ರೆ ಕಿವಿ ಮುಚ್ಕೋ. ಮೀರಾ, ಮೀರಾ, ಪ್ರಾಣಿ ತರ ಆಡಿದ್ರೆ ಏಟ್ ತಿಂತೀಯ? ಸಾಕೇತ್, ನಾನ್ ಮೊದ್ಲಿಂದಾನು ಹೀಗೆ ಕೂರೋದು, ಹೀಗೆ ಬಡ್ಸ್ಕೊಳ್ಳೋದಲ್ವಾ? ಇವ್ನೀಗ 5 ವರ್ಷ ಬಿಟ್ಟು ಮನೆಗ್ ಬಂದ್ಮೇಲೆ ಮನೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಚೇಂಜ್ ಮಾಡ್ಬಿಡ್ಬೇಕಾ? ನೋಡು ಅಮ್ಮನ ನನ್ಗೆ ಗದರ್ತಾರ. ಮಾತ್ ಅತಿ ಆಯ್ತು. ಇಲ್ಲ, ರಿಸ್ಟ್ರಿಕ್ಷನ್ಸ್ ಅತಿ ಆಯ್ತು. ಊಟ ಮಾಡುವಾಗ ಯಾರು ಮಾತಾಡಬಾರ್ದು, ಸೈಲೆಂಟಾಗಿ ಊಟ ಮಾಡಬೇಕು. ಇವನೇ ತಾತ ಕಾಲ್ ಸೇರ್ಕೊಂಡು ಜಗಳಕ್ ಬಂದಿದ್ದು. ನಿನ್ ಜೊತೆ ಜಗಳಾಡೋನ್ಗೆ ತಲೆ ಸರಿ ಇಲ್ಲ. ಹೌದಾ? ಥ್ಯಾಂಕ್ ಯು, ಅಷ್ಟಾದ್ರೂ ಒಪ್ಕೊಂಡಿಯಲ್ಲ. ಅಕ್ಕ, ನೀನ್ ಏನ್ ಕೇಳ್ಕೊಂಡೆ ಅಂತ ಕೇಳೋ ಕುತೂಹಲ ಇದೆ ಅಕ್ಕ. ಪ್ಲೀಸ್ ಹೇಳು. ನಮ್ರತ, ನಾವು ದೇವ್ರ ಹತ್ರ ಏನ್ ಕೇಳ್ಕೊಂಡ್ರು ಯಾವತ್ತು ಯಾರಿಗೂ ಹೇಳ್ಬಾರ್ದು ಅಂತ ಅಪ್ಪ ಹೇಳಿದ್ದಾರೆ, ಅಷ್ಟೇ ತಾನೇ? ನಾನ್ ಯಾವತ್ ಕೇಳಿದ್ರು ನೀನ್ ಈ ಒಂದ್ ರೆಕಾರ್ಡಿಂಗ್ ನ ಪ್ಲೇ ಮಾಡ್ಬಿಡ್ತೀಯ. ಯಾಕೆ ಸೀರಿಯಸ್ ಆಗೋದೆ? ಹಾಗೇನಿಲ್ಲ, ಜೀವನದಲ್ಲಿ ಯಾವಾಗ್ಲೂ ಗುರಿ ಇರ್ಬೇಕಂತೆ. ಆ ಗುರಿ ಸಾಧನೆಗೆ ಜೀವನನ ಸವಿಸ್ಬೇಕಂತೆ. ಅಕ್ಕ ಸಾಕಕ್ಕ, ನಿಂದಿ ದೊಡ್ಡ ದೊಡ್ಡ ಮಾತುಗಳೆಲ್ಲ ನನ್ಗೆ ಅರ್ಥ ಆಗಲ್ಲ. ಅದ್ ಸರಿ, ಅಮ್ಮ ಎಲ್ಲಿ? ಅಮ್ಮ ದೇವಸ್ಥಾನಕ್ಕೆ ಬಂದ ತಕ್ಷಣ ಎಲ್ಲೋಗ್ತಾಳೆ ಅಂತ ನಿನಗೆ ಗೊತ್ತಲ್ಲ. ಈ ಅಮ್ಮಂಗೆ ಇನ್ನೂ ಅದೆಷ್ಟು ಸಲ ಹೇಳ್ಬೇಕು. ಥ್ಯಾಂಕ್ ಗಾಡ್, ನನ್ನ ತಮ್ಮಂಗೇನೂ ಆಗಿಲ್ಲ. ಏನೇ ಆದ್ರೂ ನನ್ನ ಹತ್ರ ಹೇಳ್ಕೋಬೇಕು ಅಂತ ಅನ್ಸೋದಿಲ್ಲ ಅಲ್ವಾ ನಿನಗೆ? ಯಾಕಮ್ಮ, ಏನಾಯ್ತು? ಬರೀ ಬಾಯಿ ಮಾತೆಗೆ ಅಮ್ಮ ಅಂತ ಹೇಳೋದಲ್ಲ ಸಾಕೆ. ನನ್ನನ್ನ ನೀನು ಅಮ್ಮ ಅಂತ ಅನ್ಕೊಂಡಿದ್ರೆ ನೀನು ಯಾವ ವಿಷಯನೂ ನನ್ನಿಂದ ನೀನು ಮುಚ್ಚಿಡ್ತಿರ್ಲಿಲ್ಲ. ಮೀರಾ ಎಲ್ಲ ವಿಷಯ ಹೇಳ್ಬಿಟ್ಲಾ? ಅವಳ ಬಾಯಲ್ಲಿ ಯಾವ ಮಾತು ನಿಲ್ಲಲ್ಲ. ತಾನಾಗಿ ಎಲ್ಲಿ ಬಾಯ್ ಬಿಟ್ಲು? ಅವಳ ತಲೆ ಮೇಲೆ 2 ಕೊಟ್ಟ ಮೇಲೆ ಬಾಯ್ ಬಿಟ್ಲು. ಈ ತರ ಆಯ್ತು ಅಂತ ಯಾಕೆ ನನ್ಗೆ ಹೇಳಲಿಲ್ಲ? ಹೇಳಿದ್ರೆ ಇದೇ ರೀತಿ ಗಾಬರಿ ಆಗ್ತಿದ್ರು, ಅದಕ್ಕೆ ಹೇಳಿಲ್ಲ. ಕಾರಲ್ಲೇನೋ ಪ್ರಾಬ್ಲಮ್ ಆಗಿತ್ತು ಅನ್ಸುತ್ತೆ, ಅದಕ್ಕೆ ಹೀಗಾಗಿದೆ. ಇದಕ್ಕೆ ನೀವು ಬೇರೆ ಬೇರೆ ಅರ್ಥ ಕಲ್ಪಿಸ್ಕೋಬೇಡಿ ಪ್ಲೀಸ್. ಇದು ಕಾರಿನ ಪ್ರಾಬ್ಲಮ್ ಅಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಸಾಕೇತ್. ಇದು ನಿನ್ನೆ ಮೊನ್ನೆಯಿಂದ ನಡೀತಾ ಇಲ್ಲ. ಮನೆಯಿಂದ ಆಚೆ ಹೋದವರು ಸುರಕ್ಷಿತವಾಗಿ ಮನೆಗೆ ವಾಪಸ್ ಬರ್ತಾರೋ ಇಲ್ವೋ ಅನ್ನೋ ಭಯ ಕಾಡ್ತಾ ಇರುತ್ತೆ. ಇಷ್ಟು ಗಂಭೀರವಾಗಿರೋ ವಿಷಯನ ಇಷ್ಟು ಈಸಿಯಾಗಿ ತಗೋಬೇಡ ಪ್ಲೀಸ್. ಇದಕ್ಕೂ ಅದಕ್ಕೂ ಕನೆಕ್ಟ್ ಮಾಡಬೇಡಿ. ಅದೇ ಬೇರೆ ಇದೇ ಬೇರೆ. ಅದು ಹೇಗೋ ಬೇರೆ ಬೇರೆ ಆಗುತ್ತೆ. ಹೋಗ್ಬೇಕಾದ್ರೆ ಕಾರ್ ಚೆನ್ನಾಗಿತ್ತು, ಬರ್ಬೇಕಾದ್ರೆ ಕೆಟ್ಟೋಯ್ತು. ಇದು ಯಾಕೋ ನನ್ಗೆ ಸರಿ ಅನಿಸ್ತಾ ಇಲ್ಲ ಸಾಕೇತ್. ಈ ವಿಷಯನ ಎಲ್ಲರ ಹತ್ರನೂ ಹೇಳೋದು ಒಳ್ಳೇದು.
ಪ್ಲೀಸ್. ಅನಿ ಈಗಷ್ಟೇ ಮನೆಗೆ ಬಂದಿದ್ದಾನೆ. ಅವ್ನಿಗೆ ಈ ವಿಷಯನೆಲ್ಲ ಹೇಳೋದು ಬೇಡ. ಆದಷ್ಟು ಬೇಗ ನಾನೇ ಈ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡ್ತೀನಿ. ಅವನಿಗೆ ಗೊತ್ತಾದರೆ ನೊಂದ್ಕೋತಾನಮ್ಮ. ನಾವಾಗೆ ಹೇಳಿದ್ರೆ ಅವ್ನು ನೊಂದ್ಕೋಬೋದು. ಅವನಾಗೆ ತಿಳ್ಕೊಂಡ್ರೆ ಅವ್ನ ಹೃದಯನೇ ಹೊಡೆದೋಗುತ್ತೆ. 12 ವರ್ಷದ ಹಿಂದೆ ಏನಾಯ್ತು ಅನ್ನೋದು ಮರ್ತೋಯ್ತಾ ನಿನಗೆ? ಅಮ್ಮ ಪ್ಲೀಸ್ ಮೆತ್ತಗೆ ಮಾತಾಡಿ. ನಾನು ಯಾವುದನ್ನು ಮರ್ತಿಲ್ಲ ಅಮ್ಮ. ಈಗ ಈ ವಿಷಯನ ಯಾರಿಗೂ ಹೇಳೋದು ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇಟ್ಸ್ ಮೈ ರಿಕ್ವೆಸ್ಟ್, ಪ್ಲೀಸ್. ಏನು ಅಮ್ಮ ಮಗ ನನ್ನನ್ನು ಬಿಟ್ಟು ಏನೋ ಸೀಕ್ರೆಟ್ ಮಾತಾಡ್ತಿರೋ ಆಗಿದೆ. ಅದೇಪಾ, ನಾಡಿದ್ದು ಹೆಣ್ಣು ನೋಡೋದಿತ್ತಲ್ವಾ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಏನು ಏನ್ ಮಾತಾಡ್ತಾ ಇದ್ರಿ? ಅಮ್ಮ, ಅಣ್ಣ ಏನೋ ಟೆನ್ಷನ್ ಅಲ್ಲಿ ಇದ್ದಾನೆ ಅಲ್ವಾ? ಬಂದಾಗಿಂದ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ. ಏನ್ ವಿಷಯ? ಅಯ್ಯೋ ದೇವ್ರೆ, ಒಲೆ ಮೇಲೆ ಹಾಲಿಟ್ಟಿದ್ದೀನಿ, ಬರ್ತೀನಿ ತಡಿ. ನಿಮ್ಮ ಮಗಳಿಗೆ ಕಂಕಣ ಬಲ ಕೂಡು ಬಂದಿದೆ. ನಿಮ್ಮ ಮಗಳ ಜಾತಕದ ಪ್ರಕಾರ ಈಗ ಅವಳಿಗೆ ರಾಜಯೋಗ ಇದೆ. ಬೇಗ ಮದುವೆ ಆಗತ್ತೆ. ನಿಮ್ಮ ಮಗಳು ರಾಣಿ ಮಹಾರಾಣಿ ತರ ಬದುಕ್ತಾಳೆ. ಅಕ್ಕ, ಅಲ್ಲಿ ನೋಡು, ನಿಮ್ಮಮ್ಮ ದೇವ್ರ ಹತ್ರ ವರ ಕೇಳ್ತಿದ್ದಾಳೆ. ಅಹಲ್ಯ, ಗುರುಗಳು ಏನ್ ಹೇಳಿದ್ರು ಗೊತ್ತೇನೆ? ನಿನ್ಗೆ ಕಂಕಣ ಬಲ ಕೂಡ್ ಬಂದಿದ್ಯಂತೆ. ಈ ವರ್ಷ ನಿನ್ ಮದುವೆ ಖಂಡಿತ ಆಗೇ ಆಗತ್ತಂತೆ ಕಣೆ. ಅಮ್ಮ, ನಾಳೆ ಆಫೀಸಲ್ಲಿ ಆನಿವರ್ಸರಿ ಫಂಕ್ಷನ್ ಇದೆ. ನನಗೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿದಾರಮ್ಮ. ನಾನು ಹೋಗ್ಬೇಕು. ನಿನ್ ಕೆಲಸ ಎಲ್ಲ ಮುಗ್ದಿದ್ರೆ ಹೊರಡಣ್ವಾ? ಅಹಲ್ಯ, ನಿನ್ ಜಾತಕದಲ್ಲಿ ರಾಜಯೋಗ ಇದೆಯಂತೆ ಕಣೆ. ಅಮ್ಮ, ಎಷ್ಟೊಂದ್ ರಾಜಯೋಗಗಳು ಬಂದ್ ಹೋಗಿಲ್ಲ ಹೇಳು. ಯೋಗಗಳು ಏನು ಮಾಡಲ್ಲ. ನಿನ್ ಮಗಳು ಒಪ್ಕೊಳ್ಬೇಕು ಅಷ್ಟೇ. ಲೇ ಅಹಲ್ಯ, ನೀವ್ ಹೇಳೋ ಒಂದೊಂದ್ ಮಾತು ಒಂದೊಂದ್ ಕುಟುಂಬದ ಆಸೆ ಕನ್ಸುಗಳನ್ನ ದೊಡ್ಡದ್ ಮಾಡ್ತಾ ಹೋಗುತ್ತೆ ಗುರುಗಳೇ. ದಯವಿಟ್ಟು ನೆರವೇರ್ದರಂತ ಯಾವ ಆಸೆ ಕನ್ಸುಗಳನ್ನೂ ಯಾರ ಮನ್ಸಲ್ಲೂ ತುಂಬಬೇಡಿ. ಕನಸು ಮುರಿದ್ರೆ ಮನ್ಸಿಗೆ ತುಂಬಾ ನೋವಾಗತ್ತೆ. ಅಹಲ್ಯ, ಅಮ್ಮ ಹೊರಡಣ್ವಾ? ಬಾಮ್ಮ, ಬಾಮು. ಅಹಲ್ಯ, ನಾನಿಲ್ಲಿ ಹೊಟ್ಟೆ ಹೊರೆಯೋದು ಕೂತ್ಕೊಂಡಿದ್ದೀನಿ ಅಂತ ತಿಳ್ಕೊಂಡಿದ್ದೇನಮ್ಮ. ನಿನಗೆ ನಿಜವಾಗ್ಲೂ ಈ ಸಲ ಕಂಕಣ ಬಲ ಕೂಡು ಬಂದಿದೆ. ನೀನು ಅದರಿಂದ ತಪ್ಪಿಸ್ಕೊಳ್ಳೋಕೆ ಎಷ್ಟೇ ಪ್ರಯತ್ನ ಪಟ್ಟರು ಆ 3 ಗಂಟು ನಿನ್ನನ್ನ ಬಂದಿ ಮಾಡುತ್ತೆ. ಈ ಸಲ ಮದುವೆ ಆಗೇ ಆಗತ್ತೆ. ಇದು ಬೇಕು ಅಂತ ಮಾಡಿರೋದು ಅಥವಾ ಇಟ್ಸ್ ಪ್ಲ್ಯಾಂಡ್. ಹೇಗೆ ಅಂತ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಇಟ್ ಇಸ್ ಪ್ಲ್ಯಾಂಡ್. ಓಕೆ ಸರ್, ಇನ್ನಷ್ಟು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ನೆಕ್ಸ್ಟ್ ಟೈಮ್ ಈ ಥರ ಆಗಲ್ಲ.
ಸರಿ. ಆ್ಯಂಡ್ ಡೋಂಟ್ ಟೇಕ್ ಮಿ ರಾಂಗ್, ಮನೆಗೆ ನನ್ನ ತಮ್ಮ ಬಂದಿದ್ದಾನೆ, ಅವ್ನ ಮುಂದೆ ಇದನ್ನೆಲ್ಲ ಮಾತಾಡೋದಕ್ಕಾಗಲ್ಲ. ಅದಕ್ಕೆ ನಿಮ್ಮನ್ನು ಮನೆ ಒಳಗೂ ಇನ್ವೈಟ್ ಮಾಡಲಿಲ್ಲ. ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ, ನೋ ಇಶ್ಯೂಸ್. ಸರಿ, ಇನ್ಫಾರ್ಮೇಷನ್ ಸಿಗ್ತಿದ್ದ ಹಾಗೆ ನನಗೂ ಶೇರ್ ಮಾಡಿ. ಓಕೆ ಸರ್, ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಯಾರಣ್ಣ ಅವರು? ಯಾರು? ಅದೇ ಮನೆ ಒಳಗಡೆನೂ ಕರೀದೆ, ಆಚೆನೆ ಮಾತಾಡಿ ಕಳಿಸ್ತಲ್ಲ ಅವ್ರು. ಓಹೋ, ಅವರಾ? ನನ್ನ ಫ್ರೆಂಡು ಕಣ. ಹೀಗೆ ಹೋಗ್ತಿದ್ರಂತೆ, ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಬಂದಿದ್ರು. ಮನೆವರೆಗೂ ಬಂದು ಫ್ರೆಂಡನ್ನ ಮನೆಯಿಂದ ಆಚೆನೆ ನಿನ್ಸಿ ಮಾತಾಡಿ ಕಳಿಸೋದು ರಾಜ್ಗುರು ಮನೆ ಥರದ ರೀತಿ ಅಲ್ಲ ಅಲ್ವಣ? ನಾನು ಅವನ್ನ ಕರೆದೆ ಕಣೋ, ಅವನೇನೋ ಅರ್ಜೆಂಟಾಗಿ ಹೋಗ್ಬೇಕಿತ್ತಂತೆ. ಇನ್ನು ಮನೆ ಒಳಗಡೆ ಬಂದರೆ ಕಾಫಿ ಟೀ ಅಂತ ಲೇಟ್ ಮಾಡ್ತೀಯಾ, ನಾನು ಹೊಡ್ತೀನಿ ಅಂತ ಹೊಟ್ಟೋದ. ಓ ಹೌದಾ? ಅದು ಸರಿ, ನಿನ್ನ ಫ್ರೆಂಡ್ ಏನು ಕೆಲಸ ಮಾಡ್ತಾರೆ? ಅದು ಹಾಂ, ಬಿಸ್ನೆಸ್. ನನ್ನ ಹಾಗೆ ಬಿಸ್ನೆಸ್ ಮಾಡ್ತಾನೆ. ಯಾಕಣ ಸುಮ್ಮನೆ ಹೇಳ್ತೀನಿ? ನಿನಗೆ ಬರ್ದೇ ಇರೋ ಕೆಲಸನ ಯಾಕಣ ಮಾಡ್ತೀಯಾ? ಬಂದವರು ನಿನ್ನ ಫ್ರೆಂಡು ಅಲ್ಲ, ಬಿಸ್ನೆಸ್ ಮ್ಯಾನು ಅಲ್ಲ, ಈಸ್ ಅ ಪೊಲೀಸ್ ಆಫೀಸರ್. ಮಫ್ತಿಲ್ ಬಂದ್ರೆ ಏನಣ್ಣ, ಶೂಸು ಡಿಪಾರ್ಟ್ಮೆಂಟೇ ಹಾಕಿದ್ರು. ನೀವಿಬ್ರು ಗಂಭೀರವಾಗಿ ಮಾತಾಡ್ತಾ ಇದ್ರಿ, ಅದೇನು ಹೇಳೋಣ? ಹೇ, ಏನಿಲ್ಲ ಕಣ. ನೀನು ಶಾಂಭವಿ ಅಮ್ಮ ನನ್ನಿಂದ ಏನು ಮುಚ್ಚಿಡ್ತಾ ಇದ್ದೀರಾ? ಹೇಳೋಣ, ನನ್ನಿಂದ ಏನು ಮುಚ್ಚಿಡ್ತಾ ಇದೀಯಾ? ಅಣ್ಣ ಏನೋ ನನ್ನಿಂದ ಮುಚ್ಚಿಟ್ಟ, ನೀವಾದ್ರೂ ನನ್ನ ಹತ್ರ ಹೇಳ್ಬೋದಿತ್ತಲ್ಲಮ್ಮ. ಏನಕ್ಕೆ ನನ್ನಿಂದ ಮುಚ್ಚಿಟ್ರಿ? ಏನ್ ನಡೀತಾ ಇದೆ ಈ ಮನೇಲಿ? ಓ, ನೀವು ನನ್ನ ಬರೀ ದೂರ ಕಳಿಸ್ತಿಲ್ಲ ಅನ್ಸುತ್ತೆ, ನೀವು ಮನ್ಸಿಂದಾನೆ ದೂರ ಮಾಡಿದ್ರೇನೋ ಅಲ್ವಾ? ಹೇ ಅನಿ, ಯಾಕೋ ಹೀಗೆಲ್ಲ ಮಾತಾಡ್ತೀಯ? ಮತ್ತಿನ್ನೇನಣ್ಣ, ನೀವಿಬ್ರು ನನ್ನಿಂದ ಗುಟ್ ಮಾಡ್ತಾ ಇದ್ದೀರಾ. ಕೇಳಿದ್ರೆ ನನ್ನನ್ನೇ ಹೊರಗಿನ ಒಂಥರ ಟ್ರೀಟ್ ಮಾಡ್ತಾ ಇದ್ದೀರಾ. ಮತ್ತಿನ್ನೇನು ಹೇಳಿ? ನೀವಿಬ್ರು ಮೌನವಾಗಿರೋದನ್ನ ನೋಡ್ತಾ ಇದ್ರೆ ನನಗೆ ಚುಚ್ಚಿದಾಗ ಆಗ್ತಾ ಇದೆ. ಪ್ಲೀಸ್ ಅಣ್ಣ, ಅದೇನು ಅಂತ ಹೇಳು. ನಾನು ಹೇಳ್ತೀನಿ. ಅಮ್ಮ ಪ್ಲೀಸ್. ಇಲ್ಲಪ್ಪ, ನನ್ನನ್ನು ತಡಿಬೇಡ. ಇನ್ನಿದನ್ನ ಮುಚ್ಚಿಡೋದು ಸರಿ ಇರಲ್ಲ. ಅನಿಕೇತ್, ಅದು ಸಾಕೇತ್ನ ಯಾರೋ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ.